ನಮ್ಮ ಇಂದಿರಾ ಫಿರೋಜ್ ಗಾಂಧಿಯವರ ತಾಕತ್ತು ಈ ಅಂಧ ಭಕ್ತರಿಗೆ ಏನು ಗೊತ್ತು? ನಿಮ್ಮ ನರೇಂದ್ರ ಮೋದಿಯ ಕೈಯಲ್ಲಿ ತಾಕತ್ತು, ಧೈರ್ಯ, ದಮ್ಮು ಎಲ್ಲ ಇತ್ತು ಅನ್ನೋದಾದ್ರೆ ಈ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ವಿರುದ್ಧವಾಗಿಯೇ ತಿರುಗಿ ನಿಂತು ಈ ನಮ್ಮ ದೇಶದ ಕಾನೂನು ವ್ಯವಸ್ಥೆಯನ್ನ ಕಿತ್ತು ಬಿಸಾಕಿ ಇವತ್ತು ರಾತ್ರೋರಾತ್ರಿ ಏನೇಳಿ ಇವತ್ತು ರಾತ್ರೋರಾತ್ರಿ ಅಂದ್ರೆ ಜೂನ್ 25ರ ರಾತ್ರಿ ಈ ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಯಾರೆಲ್ಲ ರಾಜಕೀಯ ವಿರೋಧಿಗಳಿದ್ದಾರೆ, ಯಾರೆಲ್ಲ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರನ್ನೆಲ್ಲ ಬೂಟು ಕಾಲಿನಿಂದ ಒದ್ದು ಜೈಲಿಗೆ ಹಾಕೋದಕ್ಕೆ ಹೇಳಿ ನೋಡೋಣ. ನಿಮ್ಮ ಮೋದಿಗೆ ಆಗುತ್ತಾ? ನಿಮ್ಮ ಮೋದಿಯ ಕೈಯಲ್ಲಿ ಖಂಡಿತವಾಗಿಯೂ ಸಾಧ್ಯವಾಗೋದಿಲ್ಲ. ವಿತೌಟ್ ವಾರೆಂಟ್ ಏನೇಳಿ ವಿತೌಟ್ ವಾರೆಂಟ್ ಯಾವುದೇ ರೀತಿಯಾದಂತಹ ವಾರೆಂಟ್ ಅನ್ನ ನೀಡದಲೇನೆ ಕಂಡವರನ್ನ ಸಿಕ್ಕವಂತವರನ್ನ ಯಾರೆಲ್ಲ ವಿರೋಧಿಗಳಿದ್ದಾರೆ ಅವ್ರನ್ನೆಲ್ಲ ಜೈಲಿಗೆ ಕಳ್ಸೋದಕ್ಕೆ ಹೇಳಿ ಈ ರೀತಿಯಾಗೆಲ್ಲ ನಿಮ್ಮ ಮೋದಿಯ ಕೈಯಲ್ಲಿ ಎಲ್ಲಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಈ ರೀತಿಯಾಗೆಲ್ಲ ನಮ್ಮ ಇಂದಿರಮ್ಮನ್ ಬಿಟ್ರೆ ಬೇರೆ ಯಾರ ಕೈಲೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಏನ್ರಿ ಸಾಧನೆ ಮಾಡಿದರೆ ನಿಮ್ಮ ಮೋದಿ? ಏನ್ ಸಾಧನೆಯನ್ನ ಮಾಡಿದ್ದಾರೆ ಅಂತ? ನಿಮ್ಮ ಮೋದಿ ಇದುವರೆಗೂ ಒಂದೇ ಒಂದು ರಾಜ್ಯ ಸರ್ಕಾರವನ್ನ ಕಿತ್ತು ಒಗೆದು ಬಿಸಾಕಿ ಒಂದೇ ಒಂದು ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನ ಏರೋದಕ್ಕೆ ಸಾಧ್ಯವಾಗಿಲ್ಲ. ನಮ್ಮ ಇಂದಿರಮ್ಮನ ಸಾಧನೆ ಕೇಳಿದ್ರೆ ಬೆಚ್ಚ ಬಿದ್ದೋಗ್ಬಿಡ್ತೀರ. ನಮ್ಮ ಇಂದಿರಮ್ಮ ಆಡಳಿತವನ್ನ ನಡೆಸಬೇಕಾದ್ರೆ 50 ಬಾರಿ, ಎಷ್ಟೇಳಿ 50 ಬಾರಿ, ಒಂದಲ್ಲ ಎರಡಲ್ಲ 50 ಬಾರಿ ರಾಜ್ಯ ಸರ್ಕಾರಗಳನ್ನ ಎಡಗಾಲಿನಿಂದ ಒದ್ದು ಕಿತ್ತು ಬಿಸಾಕಿ ಆ ರಾಜ್ಯಗಳ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರಿ ಆಡಳಿತವನ್ನ ನಡೆಸಿದಂತವ್ರು ಗೊತ್ತಾ? ಆ ರೀತಿಯಾಗೆಲ್ಲ ನಮ್ಮ ಇಂದಿರಮ್ಮ ಆಡಳಿತವನ್ನ ನಡೆಸ್ತಾ ಇದ್ದು ಯಾರಿಗೂ ತಲೆನೇ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಸರ್ವಾಧಿಕಾರಿ, ನಾನು ಹೇಳಿದ್ದೇನೆ ನಡಿಬೇಕು, ಆ ರೀತಿಯಾಗಿ ನಡೀತಾ ಇದ್ದು. ನಮ್ಮ ಇಂದಿರಮ್ಮ ಏನಾದ್ರೂ ಇವತ್ತು ಪ್ರಧಾನಿ ಆಗಿದ್ದಿದ್ರೆ ಈ ಬಿಜೆಪಿ ಪಕ್ಷವನ್ನ ನಿಷೇಧವನ್ನ ಮಾಡ್ಬಿಡ್ತಾ ಇದ್ರು. ನಿಮ್ಮ ಮೋದಿ ಕೈಲಿ ಆಗುತ್ತಾ ಕಾಂಗ್ರೆಸ್ ಪಕ್ಷವನ್ನ ನಿಷೇಧವನ್ನ ಮಾಡೋದಕ್ಕೆ? ಖಂಡಿತವಾಗಿ ಆಗೋದಿಲ್ಲ. ನಿಮ್ಮ ಮೋದಿ ಕೈಲಿ ಇವೆಲ್ಲ ಮಾಡೋದಕ್ಕಾಗೋದಿಲ್ಲ. ನಮ್ಮ ಇಂದಿರಮ್ಮನ ಧೈರ್ಯ ಯಾವ ರೀತಿಯಾಗಿತ್ತು ಗೊತ್ತಾ? ಗೊತ್ತಿದೇನ್ರಿ ನಿಮ್ಗೆ ನಮ್ಮ ಇಂದಿರಮ್ಮನ ಧೈರ್ಯ? ಈ ನಮ್ಮ ದೇಶದ ಅಂಬೇಡ್ಕರ್ ಅವರು ಬರೆದಿರುವಂತಹ ಮೂಲ ಸಂವಿಧಾನದ ಪೀಠಿಕೆಯನ್ನೇ ಬದಲಾಯಿಸಿ ಈ ನಮ್ಮ ದೇಶದ ಮೂಲ ಸಂವಿಧಾನವನ್ನೇ ತಿದ್ದಿದಂತಹ ಧೈರ್ಯವಂತೆ. ಅಂತಹ ಧೈರ್ಯ ನಿಮ್ಮ ಮೋದಿಗಿದೆಯಾ? ಇಂತಹ ಧೈರ್ಯ ಎಲ್ಲ ನಮ್ಮ ಇಂದಿರಮ್ಮನ್ ಬಿಟ್ರೆ ಬೇರೆ ಯಾರಿಗೂ ಸಹ ಬರೋದಿಲ್ಲ. ದೇಶದಲ್ಲಿ 150 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಇದೆ ಅಂತ ತಿಳಿದು ಈ ಬೀದಿ ಬದಿಯಲ್ಲಿರುವಂತಹ ಶ್ವಾನಗಳಿಗೆ ಮಕ್ಕಳು ಆಗದ ಹಾಗೆ, ಕ್ಷಮೆ ಇರಲಿ, ಮಕ್ಕಳು ಮಾಡದ ಹಾಗೆ ಹೇಗೆ ಸಂತಾನ ಹರಣವನ್ನ ಮಾಡ್ತಾರೋ ಅದೇ ರೀತಿಯಾಗಿ ಈ ನಮ್ಮ ದೇಶದಲ್ಲಿರುವಂತಹ ಯುವಕರನ್ನೆಲ್ಲ ಕಂಡಲ್ಲಿ ಹಿಡಿದು ಅವರನ್ನೆಲ್ಲ ಎತ್ತಾಕೊಂಡು ಹೋಗಿ ಮಕ್ಕಳು ಆಗದ ಹಾಗೆ ಮಕ್ಕಳು ಮಾಡದ ಹಾಗೆ ನರವನ್ನ ಕತ್ತರಿಸೋದಕ್ಕೆ ನಿಮ್ಮ ಮೋದಿಯ ಕೈಲಾಗುತ್ತಾ? ನೋಡೋಣ. ನಮ್ಮ ದೇಶದ ಯುವಕರನ್ನೆಲ್ಲ ಹಿಡ್ಕೊಂಡೋಗಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ನರವನ್ನ ಕತ್ತರಿಸೋದಕ್ಕೆ ಹೇಳಿ ನಿಮ್ಮ ಮೋದಿ ಕೈಲಿ ಆಗುತ್ತೇನ್ರಿ? ನರ ಕತ್ತರಿಸೋದಕ್ಕೆ ಇಂಥವೆಲ್ಲ ನಿಮ್ ಮೋದಿ ಕೈಲಿ ಮಾಡೋದಕ್ಕಾಗೋದಿಲ್ಲ. ಅದೇ ನಮ್ಮ ಇಂದಿರಮ್ಮ ನೋಡಿ, ಸಿಕ್ಕಂತವ್ರನ್ನೆಲ್ಲ ಎತ್ತಾಕೊಂಡೋಗಿ ಮಕ್ಕಳಾಗದಾಗ ನರವನ್ನ ಕತ್ತರಿಸ್ಬಿಟ್ಟಿದ್ರು. ಅದು ಧೈರ್ಯವಂತೆ ಅಂದ್ರೆ, ಅದು ಆಡಳಿತವನ್ನ ನಡೆಸೋದು. ಇವತ್ತು ಏನು ಬಿಜೆಪಿ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೀತಿದ್ರಲ್ಲ, ಈಗೆಲ್ಲ ನಮ್ಮ ಇಂದಿರಮ್ಮನ ಕಾಲದಲ್ಲಿ ನಮ್ಮ ಇಂದಿರಮ್ಮನ ವಿರುದ್ಧವಾಗಿ ಯಾರನ್ನು ಪತ್ರಿಕೆಯಲ್ಲಿ ಬರೆಯೋ ಆಗಿರ್ಲಿಲ್ಲ. ಯಾವನಾದ್ರೂ ನಮ್ಮ ಇಂದಿರಮ್ಮನ ವಿರುದ್ಧವಾಗಿ ಏನಾದ್ರೂ ಪತ್ರಿಕಾ ಪ್ರಕಟಣೆಯನ್ನ ಮಾಡ್ದ ಅಂತಂದ್ರೆ ಬೂಟ್ ಕಾಲಲ್ಲಿ ಒದ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತಾ ಇದ್ದೋ. ಹಂಗೆ ನಾವುಗಳು ಆಡಳಿತವನ್ನ ನಡೆಸ್ತಾ ಇದ್ದು. ನಿಮ್ ಮೋದಿ ಕೈಲೆಲ್ಲ ಆಯ್ತದೆ ನೋಡಿ. ಮೋದಿ ವಿರುದ್ಧವಾಗಿ ಎಷ್ಟೆಲ್ಲ ಟೀಕೆಗಳನ್ನ ಮಾಡ್ತಾರೆ, ಎಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ. ಒದ್ದು ಹಾಕೋದಕ್ಕಾಗೋದಿಲ್ವಾ? ಆ ರೀತಿ ಒದ್ದು ಹಾಕೋದಕ್ಕೆ ನಿಮ್ ಮೋದಿ ಕೈಲಿ ಆಗೋದಿಲ್ಲ. ಆ ತಾಕತ್ ಬರೋದಿಲ್ಲ. ನಮ್ಮ ಇಂದಿರಮ್ಮನ ಹಾಗೆ ಒದ್ದು ಹಾಕ್ಬೇಕು. ನಮ್ಮ ಇಂದಿರಮ್ಮನ್ ನೋಡಿ ಕಲ್ತ್ಕೊಳ್ಳೋದು ತುಂಬಾ ಇದೆ. ನಿಮ್ಮ ಮೋದಿ ಒದ್ದು ಹಾಕ್ತಾ ಇರ್ಬೇಕು. ಅದೇನೋ ಈ ಜಿರ್ಲೆ ಪಡೆಗಳು, ಕಾಕ್ರೋಚ್ ಪಡೆಗಳು ಅಲ್ಲೆಲ್ಲೋ ಪ್ರತಿಭಟನೆಗಳನ್ನ ಮಾಡ್ತಾ ಇದಾವಲ್ಲ, ಅದೇನೋ ಸ್ವಾತಂತ್ರ್ಯ ಅಂತ. ಏನ್ ಸ್ವಾತಂತ್ರ್ಯ ಅದು? ವಾಕ್ ಸ್ವಾತಂತ್ರ್ಯ. ಆಮೇಲೆ ಅದೇನೋ ಹೇಳ್ತವಲ್ಲ, ಅದೇನದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ, ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರಲ್ಲ. ನಮ್ಮ ಇಂದಿರಮ್ಮನ ಕಾಲದಲ್ಲಿ ಏನಾದ್ರೂ ಈ ರೀತಿಯಾಗಿ ಏನಾದ್ರು ಪ್ರತಿಭಟನೆಗಳು, ಹೋರಾಟಗಳು ನಮ್ಮ ಇಂದಿರಮ್ಮನ ವಿರುದ್ಧವಾಗಿ ಏನಾದ್ರು ನಡೆದಿದ್ರೆ ಲಾಟಿ ತಗೊಂಡು ಊದು ಬಿಡ್ಬೇಕಾಯ್ತು. ಹಿಂಗಡೆ ಊದು ಬಿಡ್ಬೇಕಾಯ್ತು. ಆ ರೀತಿಯಾಗಿ ಬಾರಿಸ್ಬಿಡ್ತಾ ಇದ್ರು. ಬೂಟಲ್ಲಿ ಓದ್ಬಿಟ್ಟು ಪ್ರತಿಭಟನಾಕಾರರನ್ನೆಲ್ಲ ಒಳಗಡಿಗೆ ಹಾಕ್ಬಿಡ್ತಾ ಇದ್ರು. ಅಷ್ಟು ಧೈರ್ಯ ಯಾವನು ಉಸಿರು ಬಿಡಂಗಿರ್ಲಿಲ್ಲ. ಇವತ್ತು ಬೊಗಳುತ್ತವೆ, ರೋಡಲ್ಲೆಲ್ಲ ನಿಂತ್ಕೊಂಡು ಗಲೀಜೆಲ್ಲ ಮಾಡ್ತಾವೆ ಜಿರ್ಲೆಗಳು. ನಮ್ಮ ಇಂದಿರಮ್ಮ ಇರ್ಬೇಕಾಗಿತ್ತು. ಹಳೆ ಮೆಟ್ ತಗೊಂಡು ಬಾರಿಸ್ಬಿಟ್ಟು ಕಳಿಸ್ಬಿಡ್ತಾ ಇದ್ರು ಎಲ್ಲರನ್ನೂ. ಅದು ನಮ್ಮ ಇಂದಿರಮ್ಮನ ಗತ್ತು ತಾಕತ್ತು ಅಂತಂದ್ರೆ. ಈ ರೀತಿಯಾಗೆಲ್ಲ ನಿಮ್ಮ ಮೋದಿ ಕೈಲಿ ಆಡಳಿತವನ್ನು ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಇಂದಿರಮ್ಮನ ಹಾಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ
ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೂಲ ಬೇರೇನಿದೆ ಆ ಬೇರನ್ನೇ ಕತ್ತರಿಸ್ಬಿಟ್ಟು ಆಡಳಿತವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಏ ಏ, ಆ ರೀತಿಯಾಗೆಲ್ಲ ಆಡಳಿತವನ್ನು ಮಾಡೋದಕ್ಕಾಗೋದಿಲ್ಲ. ಅದೇನದು ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ರಂತಲ್ಲ, ಏರ್ ಸ್ಟ್ರೈಕ್ ಮಾಡಿದಾಗ ಯಾರದು ಅಭಿನಂದನ್ ಅವರು ಪಾಕಿಸ್ತಾನದ ಬಾರ್ಡರ್ ನಲ್ಲಿ ಒಳಗಡೆ ಬಿದ್ದುಬಿಟ್ಟಿದ್ರು. ಅವ್ರನ್ನ ಈ ಮೋದಿ ಏನೋ ಹೋಗಿ ಕರ್ಕೊಂಡ್ ಬಂದ್ಬಿಟ್ರಂತೆ. ನಮ್ಮ ಇಂದಿರಮ್ಮ ಇದ್ದಿದ್ರೆ ಈ ರೀತಿಯಾಗೆಲ್ಲ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ. ನಮ್ಮ ಇಂದಿರಮ್ಮ ಹೇಗ್ ಗೊತ್ತಾ, ಸೈನಿಕರ ಮೇಲೆ ಅದೆಷ್ಟು ಗೌರವ ಇಟ್ಕೊಂಡಿದ್ರು. ಬಾಂಗ್ಲಾ ವಿಮೋಚನೆಯ ಸಮಯದಲ್ಲಿ 42ಕ್ಕೂ ಅಧಿಕ ಸೈನಿಕರು ಪಾಕಿಸ್ತಾನದ ಜೈಲಿನಲ್ಲಿ ಸಿಗಾಕೊಂಡಿದ್ರು. ನಮ್ಮ ಇಂದಿರಮ್ಮ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಸತ್ರ ಸೈನಿಕರು ತಾನೇ ಸಾಯೋದು, ಆ ಜೈಲಿನಲ್ಲೇ ಕೊಳಿಲಿ ಅಂತ ಅಲ್ಲೇ ಬಿಟ್ಬಿಟ್ರು. ಆ ರೀತಿಯಾಗಿ ಮಾಡಕ್ಕಾಗುತ್ತೇನ್ರಿ ನಿಮ್ಮ ಮೋದಿ ಕೈಯಲ್ಲಿ? ಒಬ್ಬ ಸೈನಿಕನನ್ನ ಹೋಗಿ ಅಷ್ಟೊಂದು ಕಷ್ಟಪಟ್ಟು ಎಲ್ಲೆಲ್ಲಿಂದನೂ ಪ್ರೆಷರ್ ಹಾಕಿ ಬಿಡ್ಸ್ಕೊಂಡ್ಬಂದ್ಬಿಟ್ರು. ನಮ್ಮ ಇಂದಿರಮ್ಮ ಒಬ್ಬ ಸೈನಿಕನಿಗೆಲ್ಲ ತಲೆನೇ ಕೆಡಿಸ್ಕೊತಾ ಇರ್ಲಿಲ್ಲ. ಎಷ್ಟ್ ಜನ ಇರ್ಬೇಕಾದ್ರೆ ಸೈನಿಕರು ಸಾಯ್ಲಿ, ನಮ್ಗೇನು ನನ್ನ ರಾಜಕೀಯ ನಡಿಬೇಕು, ನನ್ನ ರಾಜಕೀಯ ಉದ್ದೇಶ ಈಡೇರಬೇಕು ಅಷ್ಟೇನೆ. ಯಾವನ್ ಸತ್ರೇನು ಯಾವನ್ ಬಿಟ್ರೇನು ನಾನ್ ಚೆನ್ನಾಗಿರ್ಬೇಕು, ಸರ್ವಾಧಿಕಾರಿಯಾಗಿ ಆಡಳಿತವನ್ನ ನಡೆಸ್ತಾ ಇದ್ದು. ಏನೋ ಆಪರೇಷನ್ ಸಿಂಧೂರ ಅಂತೆ. ಯಾಕ್ರಿ ನಿಮ್ಮ ಮೋದಿ ಮಾಡಿಸಿದ್ದು ಆಪರೇಷನ್ ಸಿಂಧೂರವನ್ನ? ನಮ್ಮ ಇಂದಿರಾ ಗಾಂಧಿ ಆಗಿದ್ರೆ ಈ ರೀತಿಯಾಗಿ ಆಪರೇಷನ್ ಸಿಂಧೂರಪ್ಪಂದವ್ರು ಏನು ಮಾಡಿಸ್ತಿರ್ಲಿಲ್ಲ. ಆರಾಮ ಕೂಲಾಗಿ ಮನೆಯಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರೋರು. ಇದು ನಮ್ಮ ಇಂದಿರಮ್ಮನ ಆಡಳಿತ ಅಂತಂದ್ರೆ. ನಿಮ್ಗೆ ಇವೆಲ್ಲ ಎಲ್ ಗೊತ್ತಾಗ್ಬೇಕು? ನೀವೆಲ್ಲ ಮೋದಿ ಆಡಳಿತದಲ್ಲಿ ಇದ್ದೀರಾ, ನಾವೆಲ್ಲ ಇಂದಿರಮ್ಮನ ಆಡಳಿತವನ್ನ ನೋಡಿರೋಂಥವ್ರು. ಅಯ್ಯೋ, ನಿಮ್ಮ ಮುಖಗಳಿಗೆ ಇವತ್ತು ಉಸಿರಾಡ್ತಾ ಇದ್ದೀವಿ ಮೋದಿ ಆಡಳಿತದಲ್ಲಿ. ನನಗೊಂದು ಡೈಲಾಗ್ ಹೇಳ್ಬೇಕು ಅಂತ ನನಗೊಂದು ಆಸೆ, ಅದನ್ನ ಹೇಳ. ನಮ್ಮ ಇಂದಿರಮ್ಮನ ಗತ್ತು ಏನ್ ಹೇಳಿ? ನಮ್ಮ ಇಂದಿರಮ್ಮನ ಗತ್ತು ಈ ಗುಲಾಮ ಪಡೆಗಳಿಗೆ ಮಾತ್ರ ಗೊತ್ತು ಗೊತ್ತು ಗೊತ್ತು. ಯಾರಿಗೆ ಗೊತ್ತೇಳಿ? ಈ ಗುಲಾಮ ಪಡೆಗಳಿಗೆ ಮಾತ್ರ ಗೊತ್ತು. ಆ ಪುಣ್ಯಾತ್ಮ ನರೇಂದ್ರ ಮೋದಿ ಅವರು ಇರೋದ್ರಿಂದ ಉಸಿರಾಡ್ತಾ ಇದ್ದೀವಿ. ವಿದೇಶಗಳಿಗೆ ಹೋದ್ರೆ ರಾಜ ಮರ್ಯಾದೆ ಸಿಗ್ತಿದೆ. ನಾನೇ ನನ್ನ ಸ್ವಂತ ಅನುಭವನ ಹೇಳ್ತೀನಿ. ಈ ಏರ್ಪೋರ್ಟ್ಗಳಲ್ಲಿ ನಮ್ಮ ಬೇವರ್ಸಿಗಳನ್ನ ನೋಡೋರ್ ಕಣ್ರಿ. ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ನೋಡೋರ್ ಗೊತ್ತೇನ್ರಿ? ನಮ್ಮ ಪಾಸ್ಪೋರ್ಟ್ ನೋಡಿದ್ರೆ ಅಸಹ್ಯ ಪಡ್ಕೊಳ್ಳೋರ್ ಕಣ್ರಿ ಮೊದ್ಲು. ನಮ್ಮ ಇಂಡಿಯಾದ ಪಾಸ್ಪೋರ್ಟ್ ನೋಡಿದ್ರೆ ಅವೆಲ್ಲ ಅನುಭವಗಳಾಗಿದ್ಯಾ? ಇವತ್ತು ನಮ್ಮ ಇಂಡಿಯಾದ ಪಾಸ್ಪೋರ್ಟ್ ನೋಡಿದ್ರೆ ರಾಜ ಮರ್ಯಾದೆ ಸಿಗುತ್ತೆ. ಕ್ಲಿಯರೆನ್ಸ್ ಅಲ್ಲಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಬೇರೆ ದೇಶಗಳಲ್ಲಿ? ಎಲ್ಲಿಂದ ಗೊತ್ತಾಗ್ಬೇಕು ನಿಮ್ಗೆ? ಏನೋ ಯಾರದು ಕಾಕ್ರೋಚ್ಗಳ ಜೊತೆ ಸೇರ್ಕೊಂಡು ದೇಶ ವಿರೋಧಿಗಳ ಹೇಳಿಕೆಗಳನ್ನ ಕೊಟ್ಕೊಂಡು ಏನೋ ಯಾರದು ರಾಹುಲ್ ಗಾಂಧಿಯನ್ನ ವಿನ್ಸಿಯನ್ನ ಪ್ರಧಾನಿ ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿದ್ದೇವೆ. ಅವಾಗ ಪ್ರಧಾನಿ ಆಗಲ್ಲ. ನಿಮ್ಮ ಕನಸು ಕಾಣೋದನ್ನ ಬಿಡೋದಿಲ್ಲ. ನರೇಂದ್ರ ಮೋದಿ ಅವರು ಇರೋ ತನಕನೂ ಈ ದೇಶ ಭದ್ರವಾಗಿರುತ್ತೆ. 2014ರ ಹಿಂದೆ ಭಾರತವನ್ನ ನಾನು ತುಂಬಾ ಚೆನ್ನಾಗಿ ನೋಡಿದ್ದೀನಿ. 2014ರ ನಂತರ ಈ ನನ್ನ ದೇಶ ಅದೆಷ್ಟೆಲ್ಲ ಬದಲಾವಣೆ ಆಯ್ತು ಅನ್ನೋದನ್ನು ನಾನು ನೋಡಿದ್ದೀನಿ. ಟ್ರೈನಲ್ಲಿ ತೊಳ್ಕೊಳಕ್ ಚೈನ್ ಹಾಕ್ಬಿಟ್ಟು ಬಕೆಟ್ ಕಟ್ಟಿಡೋರು, ಅದ್ ಗೊತ್ತಾ? ಹಳ್ಳಿಗಳ ಕಡೆ ಚಂಬಿಡ್ಕೊಂಡು ಹೋಗೋರು ಬೈಲ್ಗೆ. ಕೇಳಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಪ್ಪ ಅಮ್ಮದಿರ್ನ ಬೈಲ್ಗೆ ಹೋಗ್ತಾ ಇದ್ರು ಚಂಬಿಡ್ಕೊಂಡು. ಕಾಲ ಮರ್ತೋಗ್ಬಿಟ್ಟಿದೆ ಅನ್ಸುತ್ತ ಅವೆಲ್ಲ ನಿಮ್ಗೆ ಇವತ್ತಿನ ಯುವ ಜನತೆ ಗೊತ್ತಾಗೋದಿಲ್ಲ. ನೋಡಿ, ಹಳೆ ವಿಡಿಯೋಗಳು ಸಿಗ್ತವೆ, ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಅಂತಹ ಪುಣ್ಯಾತ್ಮರನ್ನು ಪಡೆದಿರೋದಕ್ಕೆ ನಾವು ಪುಣ್ಯವಂತರು. ಅವ್ರ ಕಾಲಘಟ್ಟದಲ್ಲಿ ರಾಮ ಮಂದಿರ ನೋಡ್ದು 370 ತೆಗೆದು ಹಾಕಿದ್ರು, ಏನೆಲ್ಲ ಬದಲಾವಣೆಗಳನ್ನ ತಂದ್ರು, ಎಂತೆಂತಹ ಕಾಯ್ದೆಗಳನ್ನೆಲ್ಲ ಕಾನೂನುಗಳನ್ನೆಲ್ಲ ತಂದ್ರು. ಅಂತಹ ಪುಣ್ಯಾತ್ಮನನ್ನು ಪಡೆಯೋದಕ್ಕೆ ಇವತ್ತಿನ ಯುವ ಜನತೆ ನೀವು ಪುಣ್ಯ ಮಾಡಿದ್ದೀರಾ. ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಆ ವ್ಯಕ್ತಿನ ಉಳಿಸ್ಕೊಳ್ಳೋದಕ್ಕೆ ಅಂತ ನಮಗೆ ಮಾತ್ರ ಗೊತ್ತು ಅಂತ ಹೇಳ್ತಾ, ನಿಮ್ಮ ಇಂದಿರಮ್ಮನ ತಾಕತ್ತು ಇಡೀ ಜಗತ್ತಿಗೆ ಗೊತ್ತು ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.